ಇನ್ನು ಎರಡನೇದಾಗಿ ವೃಷಭ ರಾಶಿ ಮತ್ತು ವೃಷಭ ಲಗ್ನ. ಈ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ 2026ರಲ್ಲಿ ಯಾವ ರೀತಿ ಇದೆ ಅನುಕೂಲ ಅಂತ ನೋಡೋಣ ಬನ್ನಿ. ಆರ್ಥಿಕವಾಗಿರ್ತಕ್ಕಂತಹ ಸನ್ನಿವೇಶಗಳಲ್ಲಿ ಮತ್ತು ಸ್ಥಿತಿಗತಿಗಳಲ್ಲಿ ನೋಡೋಣ. 2026ರಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಅನಿರೀಕ್ಷಿತ ಬದಲಾವಣೆಗಳಿಗೆ ಒಳಗಾಗಬಹುದು. ವರ್ಷದ ಆರಂಭದಲ್ಲಿಯೇ ನಿಮ್ಮ ಹಣಕಾಸಿನಲ್ಲಿ ನೀವು ಸಮರ್ಪಕವಾದಂತಹ ಭಾವನೆಗಳನ್ನು ನೀವು ಅನುಭವಿಸುವಂಥದ್ದು. ಹಣಕಾಸನ್ನು ನಿಯಂತ್ರಿಸುವ ನಿಮ್ಮ ಒಂದು ರಾಶಿಯ ಚಕ್ರ ಒಂದು ಆಧಾರದ ಮೇಲೆ ಒಂದು ರಾಶಿ ಇನ್ನೊಂದು ರಾಶಿಗೆ ಗ್ರಹಗತಿಗಳು ಬದಲಾವಣೆಯ ಒಂದು ಸಂದರ್ಭದಲ್ಲಿ ನಿಮಗೆ ಆಗಾಗ್ಗೆ ನಿಮಗೆ ಕೆಲವೊಂದು ತೊಡಕುಗಳು ಆಗುವಂಥದ್ದು, ಅಡೆತಡೆಗಳು ಆಗುವಂಥದ್ದು ಆಗ್ತಾ ಇರುತ್ತೆ. ಭಗವಾನ್ ಶನಿಯ ಒಂದು ಅಂಶದಿಂದ ಈ ಒಂದು ಏನು ಸಮಸ್ಯೆಗಳು ಬರ್ತಿರ್ತಕ್ಕಂಥದ್ದು ಆಗ್ತಾ ಇದೆ ಸ್ನೇಹಿತರೆ. ಆ ಒಂದು ಸನ್ನಿವೇಶದ ಸಂದರ್ಭದಲ್ಲಿ ಆ ಒಂದು ದೇವರ ಒಂದು ಪ್ರಭಾವದಿಂದ ನಿಮ್ಮ ಉಳಿತಾಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು. ಆದ್ದರಿಂದ ಹಣಕಾಸಿನ ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾವುದೇ ರೀತಿಗೂ ಕೇಳಿದ್ರೆ ದುಡ್ಡು ಕೊಡುವಂಥದ್ದು, ಸಾಲವನ್ನು ಕೊಡುವಂಥದ್ದು ಅಥವಾ ಸಾಲವನ್ನು ಮಾಡುವಂಥದ್ದು ಅಥವಾ ಯಾವುದೇ ಒಂದು ಗೊತ್ತಿಲ್ಲದಲೇನೋ ಅಥವಾ ಏನೋ ಒಂದು ದುಂದು ವೆಚ್ಚ ಮಾಡಿ ಹಣವನ್ನು ಕಳ್ಕೊಂಡ್ರೆ ಈ ಒಂದು ವರ್ಷದಲ್ಲಿ ಬಹಳಷ್ಟು ಕೆಟ್ಟದಾಗಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ನೀವು ಅನುಭವಿಸ್ಬೇಕಾಗುತ್ತೆ. ವರ್ಷದ ಒಂದು ಮಧ್ಯಭಾಗದಲ್ಲಿ ಗಮನಾರ್ಹ ಆರ್ಥಿಕ ಲಾಭ ಇರುತ್ತೆ. ಮಧ್ಯಭಾಗದಲ್ಲಿ ನಿಮಗೆ ಹೆಚ್ಚಿನದಾಗಿ ಹಣಕಾಸು